ಲಕ್ಷ್ಮಣ್ ಸವದಿ, ನೆಕ್ಸ್ಟ್ ಕಂದಕೂರ್ ಮತ್ತು ಮುತ್ತೂರ ಅವನೆಲ್ಲ ಬಸ್ ಮುತ್ತಿ ಮೂರು ಕೊಡ್ತೇನಪ್ಪ. ಸೀನಿಯರ್ಸ್ ಇದ್ದಾರೆ, ಕೊಡ್ತೇನೆ ನನಗೆ ಇದ್ದೆ. ಮಾನ್ಯ ಅಧ್ಯಕ್ಷರೇ, ಎಲ್ಲರಿಗೆ ಇವತ್ತು ಅವಕಾಶ ಇದೆ. ಇವತ್ತು ರಾತ್ರಿ 1 ಗಂಟೆ ಆದರೂ ಟೆನ್ಷನ್ ಮಾಡಬೇಡಿ. ವಿಶೇಷವಾಗಿ ಉತ್ತರ ಕರ್ನಾಟಕದ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆ ನಂಬರ್ 16 ಧನ್ಯವಾದಗಳನ್ನು ಹೇಳ್ತೀನಿ. ಅದರ ಜೊತೆಗೆ ಅಧ್ಯಕ್ಷರೇ, ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಹೇಳಿದೆ. ಎಂಟೈರ್ ನಮ್ಮ ಹೌಸದ ಪರವಾಗಿ ಉತ್ತರ ಕರ್ನಾಟಕದ ಬಗ್ಗೆ ನಿಮಗೆ ಅಭಿನಂದನೆ ಹೇಳ್ತೀನಿ. ಯಾಕಂತಂದರೆ ಪ್ರತಿ ವರ್ಷ ನಮ್ಮ ಚಳಿಗಾಲದ ಅಧಿವೇಶನ ಪ್ರಾರಂಭ ಆದಾಗ ಯಾವುದೋ ಊರಾಗಿನ ಸುದ್ದಿ ತಂದಿಲ್ಲಿ ಚರ್ಚೆ ಮಾಡಿಕೊಂಡು ಏನೇನೋ ಮಾಡ್ತಾಯಿದ್ವಿ. ಆದರೆ ಪ್ರತ್ಯೇಕವಾಗಿ ಆರಂಭದಿಂದನೇ ಉತ್ತರ ಕರ್ನಾಟಕದ ಚರ್ಚೆಯನ್ನು ಮಾಡಲಿಕ್ಕೆ ಇಚ್ಛಾಸಕ್ತಿಯನ್ನು ಇಟ್ಕೊಂಡು ವಿರೋಧ ಪಕ್ಷದವರನ್ನು ಒಪ್ಪಿಸಿ ಮತ್ತು ಆಡಳಿತ ಪಕ್ಷದವರು ವಹಿಸಿ ಸುಸೂತ್ರವಾಗಿ ಇಲ್ಲಿವರೆಗೆ ನೀವು ಉತ್ತರ ಕರ್ನಾಟಕದ ವಿಶೇಷವಾಗಿರ್ತಕ್ಕಂಥ ಚರ್ಚೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರಲ್ಲ. ಉತ್ತರ ಕರ್ನಾಟಕ ಜನತೆ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಅದರ ಜೊತೆಗೆ ನಮ್ಮ ವಿರೋಧ ಪಕ್ಷದ ಸ್ನೇಹಿತರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಯಾಕಂತಂದ್ರೆ ನಮ್ಮ ಡಾಕ್ಟ್ರದು ಈ ಸರಿಯಾಗಿ ಸ್ವಲ್ಪ ಆಲೋಚನೆ ಚೆನ್ನಾಗಿದೆ. ನೀವೆಲ್ಲ ಬೆಂಗಳೂರು ಕಸ ತಂದು ಇಲ್ಲಿ ಬೆಳಗಾವಿದಾಗ ಒಗಿತಿದ್ರಿ, ಈ ಸರಿಯಾಗಿ ಅದನ್ನು ಒಗೆದಿಲ್ಲ. ನೀವು ಕೂಡ ಉತ್ತರ ಕರ್ನಾಟಕದ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಕೂಡ ಸಹಕಾರ ಮಾಡಿದ್ದಕ್ಕೆ ನಿಮಗೂ ಅಭಿನಂದನೆಗಳನ್ನು ಹೇಳ್ತೀನಿ. ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಅಂದರೆ ಅನೇಕ ಕಡೆ ಇವತ್ತು ಚರ್ಚೆ ಪ್ರಾರಂಭ ಆಗ್ಲಿಕ್ಕೆ ಶುರುವಾಗಿದೆ. ಪ್ರತ್ಯೇಕ ರಾಜ್ಯದ್ದು ಅನೇಕ ಜನರು ಮಾತಾಡ್ತಕ್ಕಂಥದ್ದು, ಹೋರಾಟಗಳನ್ನು ಮಾಡ್ತಕ್ಕಂಥದ್ದು, ನಾವ್ಯಾರೂ ಕೂಡ ಅದಕ್ಕೆ ಸಹಮತ ಕೊಡ್ತಕ್ಕಂಥದ್ದು ಆಲೋಚನೆ ಇಲ್ಲ. ಅಖಂಡ ಕರ್ನಾಟಕ ಇರಬೇಕು ಮತ್ತು ಆ ಏಕೀಕರಣ ಆದಂಥ ಸಂದರ್ಭದಲ್ಲಿ ಅನೇಕ ನಮ್ಮ ಪೂಜ್ಯರು ಎಲ್ಲರೂ ಹಿರಿಯರು ಸೇರಿಕೊಂಡು ಅಖಂಡ ಕರ್ನಾಟಕ ಕಟ್ಟಿರ್ತಕ್ಕಂಥದಕ್ಕೆ ಉಳಿಸ್ಕೊಂಡು ಹೋಗ್ಬೇಕಂತಕ್ಕಂಥದ್ದು ನಮ್ಮೆಲ್ಲರಿಗೂ ಭಾವನೆ ಇದೆ. ಈ ಆಲೋಚನೆ ಯಾಕೆ ಬರ್ತಾ ಇದೆ ಅಂತಂದರೆ ಸ್ವಲ್ಪ ತಾರತಮ್ಯ ಏನು ಆಗ್ತಾ ಇದೆ. ಆ ತಾರತಮ್ಯ ಸರಿ ಹೋದದ್ದಾದರೆ ಅದಕ್ಕೆ ಏನು ಕುಡಿ ಹೊಡಿತಾ ಇದೆಯಲ್ಲ, ಅದನ್ನು ಆ ಕುಡಿ ಹೊಡಿತಕ್ಕಂಥದ್ದನ್ನು ನಾವು ಕಮರಿಸಲಿಕ್ಕೆ ಸಾಧ್ಯ ಆಗ್ತಿದೆ ಅಂತಕ್ಕಂಥದ್ದನ್ನು ಆಲೋಚನೆ ನಾವೆಲ್ಲರೂ ಮಾಡಬೇಕಾಗಿ. ವಿರೋಧ ಪಕ್ಷದ ನಾಯಕರಿಲ್ಲ, ಅವ್ರದ್ದು ಸ್ವಲ್ಪ ಅವಶ್ಯಕತೆ ಇತ್ತೇನೋ ಅಂತ ಅನಿಸ್ತದೆ. ಆದರೂ ಸಹಿತ ನಮ್ಮ ಡಾಕ್ಟ್ರು ಮತ್ತು ಅನೇಕರಿದ್ದಾರೆ. ಡಾಕ್ಟ್ರು ಅವ ಉಪನಾಯಕನೂ ಅಲ್ಲ ಮತ್ತು ಅವನ ಕಡೆ ಕೈ ಮಾಡಿ ತೋರಿಸ್ತಿಲ್ಲ. ನಾಯಕರು ಉಪನಾಯಕರು ಒಬ್ಬರಿಬ್ಬರು ಒಳಗೆ ಒಬ್ಬರಿದ್ದರೆ ಅನುಕೂಲ ಆಗ್ತೈತೇನೋ ಅಂತ ನನ್ನ ಭಾವನೆ. ವಿರೋಧ ಬಿಡೋದು ನಿಮಗೆ ಬಿಟ್ಕೊಟ್ರು. ಯಾಕಂದರೆ ಕೆಲವೊಂದು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ನಾವು ನೀವು ಕೂಡಿ ಬಗೆಹರಿಸ್ತಕ್ಕಂಥದ್ದು ಒಂದು ಸಂದರ್ಭ ಇದೆ. ಸಿ ಪಾಟೀಲ್ರೇ, ಅದಕ್ಕೆ ವಿರೋಧ ಪಕ್ಷ ನಾಯಕರು ಅಥವಾ ಉಪನಾಯಕರು ಯಾರೋ ಒಬ್ಬರು ಬಂದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಬರೋದು ಬಿಡೋದು ಅವ್ರು ಬಿಟ್ಕೊಟ್ಟದು. ಅಧ್ಯಕ್ಷರ, ಪ್ರಥಮವಾಗಿ ನಮ್ಮದು ಎಲ್ಲರೂ ಚರ್ಚೆ ಮಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಮತ್ತು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಕಾವೇರಿ ಮತ್ತು ಕೃಷ್ಣೆ ಇವು ದೊಡ್ಡ ನದಿಗಳು ರಾಜ್ಯದಲ್ಲಿ. ಇನ್ನು ಉಳಿದಿರ್ತಕ್ಕಂಥ ಮಹದಾಯದ ಬಗ್ಗೆ ನಮಗೆಲ್ಲರಿಗೂ ಕೂಡ ಕಾನೂನಾತ್ಮಕ ಏನು ನಡೆದಿದೆ ಅಂತಕ್ಕಂಥದ್ದೆಲ್ಲ ಗೊತ್ತಿದೆ. ನಾವು ನೀವು ಕೂಡಿ ಮಾಡಬೇಕಾಗಿರ್ತಕ್ಕಂಥದ್ದು ಕೃಷ್ಣಾ ಮೇಲ್ದಂಡೆಯ 524.256 ಇದನ್ನೇ ನಾವು ನೀರು ನಿಲ್ಲಿಸಬೇಕಾಗಿದೆ. ಈ ನೀರನ್ನು ನಿಲ್ಲಿಸೋಕ್ಕೋಸ್ಕರ ಮುಳುಗಡೆ ಆಗ್ತಕ್ಕಂಥ ಏನು ಪ್ರದೇಶ ಇದೆ ಸುಮಾರು 70,000 ಎಕರೆ. ಅದರ ಜೊತೆಗೆ R&R ಮಾಡಲಿಕ್ಕೆ ಮತ್ತು ಕಿನಾಲ್ ಮಾಡಲಿಕ್ಕೆ ಉಳಿದಿರ್ತಕ್ಕಂಥ ಜಮೀನು ಬೇಕು. ನಾನು ಸರ್ಕಾರಕ್ಕೆ ಮೊದಲನೇ ವಿನಂತಿ ಏನಂದರೆ, ಈ ಎಲ್ಲವೂ ಸೇರಿ ಸುಮಾರು 65,000 ರಿಂದ 70,000 ಕೋಟಿ ರೂಪಾಯಿಗಳು ಬೇಕು ಅಂತಕ್ಕಂಥದ್ದು ಬೇಡಿಕೆ ಇವತ್ತಿದೆ. 65-70,000 ಕೋಟಿ ಏಕಕಾಲಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಈಗಾಗಲೇ ನಮ್ಮ ಕೃಷ್ಣಾ ನದಿ ಒಳಗೆ 519ಕ್ಕೆ ಏನು ನಾವು ನೀರು ನಿಲ್ಲಿಸಿದ್ದೀವಿ, ಅದನ್ನು 524ಕ್ಕೆ ಏನು ಒಯ್ಯಬೇಕಾಗಿದೆ. ಆ ಮೊದಲನೇದು ನಮ್ಮ ಕೆಲಸ ಏನಾಗಬೇಕಂದ್ರೆ, ಏನು ಮುಳುಗಡೆ ಆಗ್ತಕ್ಕಂಥದ್ದು ಸುಮಾರು 60,000 ಎಕರೆ ಏನು ಜಮೀನು ಮುಳುಗಡೆ ಆಗ್ತಿದೆ, ಅದಕ್ಕೇನು ಪರಿಹಾರ ಕೊಡಬೇಕಾಗಿದೆ.
ಅಷ್ಟು ಪರಿಹಾರದ ಈಗಾಗಲೇ ರೇಟ್ ಫಿಕ್ಸ್ ಮಾಡಿಬಿಟ್ಟಿರಿ ನೀವು. ನೀರಾವರಿ ಇದ್ದದಕ್ಕೆ 40 ಲಕ್ಷ, ನೀರಾವರಿ ಹೊರತುಪಡಿಸಿರ್ತಕ್ಕಂಥ ಜಮೀನಿಗೆ 30 ಲಕ್ಷ. ಅದನ್ನು ಇಡೀ ರಾಜ್ಯದ ಜನ ನಾವೆಲ್ಲರೂ ಕೂಡ ಸ್ವಾಗತ ಮಾಡಿದ್ವಿ. ಒಳ್ಳೆ ದರವನ್ನು ನಿಗದಿ ಮಾಡಿದಾರು ಅಂತ ಅದನ್ನೆಲ್ಲ ತೊಗೊಳ್ಳಿಕ್ಕೆ ನಾವು ಸಜ್ಜಾಗಿದ್ದೀವಿ. ನೀವು ಏಕಕಾಲಕ್ಕೆ 65-70 ಸಾವಿರ ಕೋಟಿ ಆದಮೇಲೆ ಇದನ್ನು ಮಾಡ್ತಾನೆ ಅನ್ನೋದು ಬಹುತೇಕ ನಮಗೆ ಮತ್ತೆ ಇದು ಭಾಳ ಯೋಜನೆ ಮುಂದೆ ಹೋಗ್ತಿದೆ ಅನ್ನುವಂಥದ್ದು. ಅದಕ್ಕೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡೋದೇನೆಂದರೆ, ಮೊದಲೇನು ಸುಮಾರು ಒಂದು 60-65 ಸಾವಿರ ಎಕರೆ ಮುಳುಗಡೆ ಆಗ್ತಕ್ಕಂಥ ಪ್ರದೇಶ ಇದೆ, ಅದಕ್ಕೆ ಹಣವನ್ನು ಕೊಟ್ಟು ನೀರು ನಿಲ್ಲಿಸುವಂಥದ್ದು ಆದದ್ದಾದರೆ ತಕ್ಷಣಕ್ಕೆ ನಮ್ಮ ಯೋಜನೆ ಪ್ರಾರಂಭ ಆಗುತ್ತೆ. ಯಾಕಂತಂದರೆ ಈಗ ಅನೇಕ ಯೋಜನೆಗಳು ಮಾಡಿದ್ದೀವಿ, ಅನೇಕ LICಗಳು ಮಾಡಿದ್ದೀವಿ, ಲಿಫ್ಟ್ ಇರಿಗೇಷನ್ಗಳು ಮಾಡ್ಕೊಂಡಿದ್ದೀವಿ, ಅನೇಕ ಕಡೆ ನೀರಾವರಿ ಆಗಿದೆ. ಆ ನೀರಾವರಿ ಆಗಿರ್ತಕ್ಕಂಥ ಜಮೀನಿಗೇನು 5 ತಿಂಗಳು 6 ತಿಂಗಳು ನೀರು ಕೊಡ್ತೀವಿ, ಅದನ್ನು 8 ತಿಂಗಳವರೆಗೆ ಕೊಡಲಿಕ್ಕೆ ಸಾಧ್ಯ ಆಗ್ತಿದೆ. ಆ 8 ತಿಂಗಳವರೆಗೆ ನೀರಾವರಿ ಆಗ್ತಕ್ಕಂಥ ಒಂದು ಸನ್ನಿವೇಶವನ್ನು ಬೇಗ ನಾವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಎರಡನೇ ಹಂತದಲ್ಲಿ R&R ನಿರ್ಮಾಣ ಮಾಡಲಿಕ್ಕೆ ಮತ್ತು ಕಿನಾಲ್ಗಳನ್ನು ಮಾಡಲಿಕ್ಕೆ ಏನೊಂದು ಜಮೀನನ್ನು ವಶಪಡಿಸ್ಕೋಬೇಕಾಗಿದೆ. ಅದರ ಬದಲಿಗೆ ನಾನೇನು ಒಂದು ಆಲೋಚನೆ ಅಂದರೆ, ತಜ್ಞರ ಬಗ್ಗೆ ನೀವು ಚರ್ಚೆ ಮಾಡ್ಬೋದು. ಕಿನಾಲ್ ಮುಖಾಂತರ ಏನು ನೀರಾವರಿ ಮಾಡಬೇಕು ಅಂತ ಏನು ಹೊಂಟಿದ್ದೀರಿ, ಅಲ್ಲಿ ಲ್ಯಾಂಡ್ ಅಕ್ವೇಷನ್ ಆಗಬೇಕಾಗತ್ತೆ. ಆ ಲ್ಯಾಂಡ್ ಅಕ್ವೇಷನ್ ಮಾಡಿಕೊಂಡು ಕಿನಾಲ್ ಮುಖಾಂತರ ನೀರು ಒಯ್ಬೇಕಾಗತ್ತೆ. ಆ 10 ವರ್ಷ ಆದಮೇಲೆ ಮತ್ತೆ ಅದಕ್ಕೆ ಮತ್ತೆ ರಿಮೋಲ್ಡಿಂಗ್ ಮಾಡಬೇಕಾಗ್ತದೆ 10-15 ವರ್ಷಕ್ಕೊಮ್ಮೆ. ಅದ್ರ ಬದಲಿಗೆ ಅಂಡರ್ಗ್ರೌಂಡ್ ಪೈಪ್ಲೈನ್ಗಳನ್ನು ಹಾಕ್ಕೊಂಡು ಹೋಗಿ ನೀರಾವರಿಗಳು ಮಾಡಿದರೆ ಇದು ಲ್ಯಾಂಡ್ ಅಕ್ವೇಷನ್ ಕಾಸ್ಟು ಉಳಿಯುತ್ತೆ ಮತ್ತು ವಾಟರ್ ಮ್ಯಾನೇಜ್ಮೆಂಟ್ ಚೆನ್ನಾಗಾಗತ್ತೆ, ವೇಸ್ಟ್ ಆಗಲ್ಲ. ನನ್ನ ಕ್ಷೇತ್ರದಲ್ಲೇ ಅಂಥ ಒಂದು ಯೋಜನೆಯನ್ನು 1500 ಕೋಟಿ ರೂಪಾಯಿದಲ್ಲಿ ಅಂಡರ್ಗ್ರೌಂಡ್ ಪೈಪ್ಲೈನ್ ಮಾಡಿ 1 ಎಕರೆ ಜಮೀನನ್ನು ವಶಪಡಿಸಿಕೊಳ್ಳಾರದೆ ಉಚಿತವಾಗಿ ಪೈಪ್ಲೈನ್ಗಳನ್ನು ಹಾಕ್ಕೊಂಡು ಸರ್ವೆ ನಂಬರ್ ವೈಸ್ ನಾವು ಪೈಪ್ಲೈನ್ಗಳನ್ನು ಮಾಡಿ ನೀರಾವರಿ ಮಾಡಿರ್ತಕ್ಕಂಥದ್ದು ಇದೆ. ಅದಕ್ಕೆ ನಾವು ಎರಡನೇ ಹಂತದಲ್ಲಿ ಮಾಡ್ತಕ್ಕಂಥದ್ದು ಏನಿದೆಯೋ, ಲ್ಯಾಂಡ್ ಎಕ್ವೇಷನ್ ಮಾಡಿಕೊಂಡು ಕಿನಾಲ್ ಮಾಡೋದಕ್ಕಿಂತಲೂ ಅಂಡರ್ಗ್ರೌಂಡ್ ಪೈಪ್ಲೈನ್ ಮಾಡ್ಕೊಂಡು ಹೋದರೆ ಎಷ್ಟು ಸೂಕ್ತ ಆಗ್ತಿದೆ ಅಂತಕ್ಕಂಥದ್ದು ತಜ್ಞರ ಒಂದು ಸಮಿತಿಯನ್ನು ರಚನೆ ಮಾಡಿ ಅವರಿಂದ ಒಂದು ವರದಿಯನ್ನು ಪಡ್ಕೊಂಡು ಆ ಒಂದು ಕಾರ್ಯ ಮಾಡಬೇಕು ಅಂತಕ್ಕಂಥದ್ದು ಒಂದು. ಅಧ್ಯಕ್ಷರೇ, ಇನ್ನೊಂದು, ಕೃಷ್ಣಾ ನದಿಯಲ್ಲಿ ಇವತ್ತು ಮಹಾರಾಷ್ಟ್ರದಿಂದ ಪ್ರಾರಂಭ ಆಗುತ್ತೆ, ಅದು ನಮ್ಮ ಆಲ್ಮಟ್ಟಿವರೆಗೇನೂ ಒಂದು ಡ್ಯಾಮ್ ಸಿಗುತ್ತೆ. ಅದ್ರ ಮಧ್ಯದಲ್ಲಿ ಹಿಪ್ಪರಿಗಿ ಬ್ಯಾರೇಜ್ ಅಂತ ಇದೆ. ಬೇಸಿಗೆ ಕಾಲದಲ್ಲಿ 2 ತಿಂಗಳು ನೀರು ಹೋಗಿಬಿಡ್ತೈತೆ ಅಧ್ಯಕ್ಷ. ಮಳೆಗಾಲದಲ್ಲಿ ಸಾಕಷ್ಟು ಮಹಾಪೂರ್ ಬರುತ್ತೆ, ಬೇಸಿಗೆ ಕಾಲದಲ್ಲಿ ಕುಡಿ ನೀರಿಗೂ ಕೂಡ ಹಾಹಾಕಾರ ಪ್ರಾರಂಭ ಆಗುತ್ತೆ. ನಿನ್ನೆ ನಮ್ಮ ರಾಜು ಕಾಗೆ ಅವರು ಅನೇಕರು ಯಾರು ಹೇಳ್ತಾ ಇದ್ರು, ಮಹಾರಾಷ್ಟ್ರದಿಂದ 4 TMC ನೀರನ್ನು ಬಿಡಿಸ್ಕೊಂಡು ಹೋಗಬೇಕು, ಅವ್ರಿಗೆ ಇಲ್ಲಿರ್ತಕ್ಕಂಥ ನೀರನ್ನು ಜತ್ತು ಮತ್ತು ಅಕ್ಕಲಕೋಟೆಗೆ ನೀರು ಅವರಿಗೆ ಕುಡಿ ನೀರು ಕೊಡಬೇಕು ಅಂತಕ್ಕಂಥದ್ದು. ಅದು ಭಾಳ ದಿವಸದ ಹಿಂದೆ ಅದೊಂದು ಪ್ರಸ್ತಾವನೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಇತ್ತು. ಅದು ಈಗ ಅವರು ತಮ್ಮದೇ ಆಗಿರ್ತಕ್ಕಂಥ ಯೋಜನೆಯನ್ನು ಪ್ರಾರಂಭ ಮಾಡಿಕೊಂಡು ಜತ್ತು ಮತ್ತು ಅಕ್ಕಲಕೋಟೆಗೆ ತಮ್ಮದೇ ಆಗಿರ್ತಕ್ಕಂಥ ನೀರಾವರಿ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಅದರಿಂದ ಕರ್ನಾಟಕದ ಕೃಷ್ಣಾ ನದಿಯಿಂದ ನೀರು ತಗೊಳ್ತಕ್ಕಂಥದ್ದು ಅವತ್ತಿವರೆಗೆ ಭಾಳಷ್ಟು ಸಮಂಜಸ ಅಲ್ಲ ಅನ್ನುವಂಥ ಒಂದು ಸ್ಥಿತಿಗೆ ಬಂದಿದ್ದಾರೆ. ಈಗ ಅದೇ ಮೈಸಾಳದಿಂದ ಏನು ಲಿಫ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದ್ರು ಅವರು. ಈಗ ನಾವು ಮಾಡಬೇಕಾಗಿದ್ದ ಪರಿಹಾರ ಏನಂದರೆ, ಹಿಪ್ಪರಿಗಿ ಬ್ಯಾರೇಜಿಂದ ಮಹಾರಾಷ್ಟ್ರದ ಬಾರ್ಡರ್ವರೆಗೆ ಇರ್ತಕ್ಕಂಥ 700 ಹಳ್ಳಿಗಳು, ಸುಮಾರು ಲಕ್ಷಾಂತರ ಎಕರೆ ಕಬ್ಬು ಬೆಳೀತಕ್ಕಂಥ ಪ್ರದೇಶ, 700 ಹಳ್ಳಿಗಳಿಗೆ ಕುಡಿ ನೀರಿನ ಬೇಸಿಗೆ ಸಂದರ್ಭದಲ್ಲಿ ಆಗ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅಲ್ಲೇನು ನಮ್ಮ ಆಲ್ಮಟ್ಟಿ ಹಿನ್ನೀರಿದೆ, ಅಲ್ಲಿ ಒಂದು ಗಲಗಲಿ ಅಂತಕ್ಕಂಥ ಒಂದು ಯೋಜನೆ ಒಂದು ಪ್ರಾರಂಭ ಮುಗಿದಿದೆ. ಅಲ್ಲಿ ಒಂದು ಲಿಫ್ಟ್ ಇರಿಗೇಷನ್ ಮಾಡಿದ್ದಾರೆ. ಅಲ್ಲಿ ಕೇವಲ ಅದೇ ಪಂಪನ್ನು ನಾವು ಬಳಸ್ಕೊಂಡು ಅಲ್ಲಿಂದ ಸುಮಾರು 38ರಿಂದ 40 ಕಿಲೋಮೀಟ್ರು ಒಂದು ಪೈಪ್ಲೈನ್ ತೊಗೊಂಬಂದು ನಮ್ಮ ಹಿಪ್ಪರಿಗಿ ಬ್ಯಾರೇಜ್ದಾಗ ಬಿಟ್ಬಿಟ್ರೆ ಸುಮಾರು ಒಂದು 2ರಿಂದ 2-3 TMC ನೀರು ಈ ಡ್ಯಾಮ್ದಲ್ಲಿ ಬಿಟ್ಟರೆ ಸುಮಾರು 700 ಹಳ್ಳಿ ಕುಡಿ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥದ್ದು ಆಗ್ತಿದೆ. ಅದನ್ನು ಒಂದು ಈಗಾಗಲೇ ನಾವು ಸರ್ಕಾರ ಗಮನಕ್ಕೂ ತಂದಿದ್ದೀವಿ. ಬಹುಶಃ ನೀರಾವರಿ ಸಚಿವರು ನಮ್ಮ ಉಪಮುಖ್ಯಮಂತ್ರಿಗಳಿದ್ದರೆ ಅದು ಸ್ವಲ್ಪ ಅನುಕೂಲ ಆಗ್ತಿತ್ತು, ಬೇರೆ ಕಾರಣದಿಂದ ಇರಲಿಕ್ಕಿಲ್ಲ. ಆದರೆ ಅಧಿಕಾರಿಗಳಿರ್ಬೋದು, ಅದನ್ನು ವರದಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಅಧ್ಯಕ್ಷರೇ, ಇವತ್ತು ನಮ್ಮ ಸಕ್ಕರೆ ಸಚಿವರಿದ್ದಾರೆ. ನಮ್ಮ ಭಾಗದಲ್ಲಿ ಬೆಳೀತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳೇನು? ಒಂದು ಕಬ್ಬು, ಒಂದು ದ್ರಾಕ್ಷಿ, ಒಂದು ಗೋವಿನ ಜೋಳ, ಒಂದು ತೊಗರೆ, ಇನ್ನುಳಿದಿರ್ತಕ್ಕಂಥ ಸಾಮಾನ್ಯ ಬೆಳೆಗಳನ್ನು ಬೆಳಿತೀವಿ. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬೆಳೆ ಯಾವುದಪ್ಪ ಅಂತಂದರೆ, ಒಂದು ಕಬ್ಬು, ಎರಡನೇದು ಗೋವಿನ ಜೋಳ, ಮೂರನೇದು
ತೊಗರೆ. ಅದರ ನಂತರ ಈ ಹಾರ್ಟಿಕಲ್ಚರ್ದಲ್ಲಿ ಬಂದಾಗ ದ್ರಾಕ್ಷಿ ಮತ್ತು ದಾಳಿಂಬೆ. ಈ ಭಾಗದಲ್ಲಿ ಬಿಜಾಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಇವು ಪ್ರಮುಖ ಬೆಳೆಗಳು. ಅಧ್ಯಕ್ಷರೇ, ನಿಮಗೆ ಆಶ್ಚರ್ಯ ತಂದರೆ ನಮ್ಮ ಅಶೋಕ್ ಅಣ್ಣ ಅವರಿಗೆ ಅದು ಗೊತ್ತಿರಬೇಕು. ನಮ್ಮ ಕಬ್ಬು ಬೆಳೀತಕ್ಕಂಥದ್ದು ಮಂಡ್ಯ ಜಿಲ್ಲೆ ಸಕ್ಕರೆ ನಾಡು ಅಂತ ಕರೀತಾರೆ. ಅಲ್ಲಿ ಒಟ್ಟು ಜಿಲ್ಲೆಯಲ್ಲಿ ಕಬ್ಬು ಎಷ್ಟು ಬೆಳೀತಿದೆಯಲ್ಲ, ಇವತ್ತೂ ಕೂಡ ಸಕ್ಕರೆ ನಾಡು ಅಂತ ನಾವು ಕರಿತೀವಿ. ಎಲ್ಲಿ? ಮಂಡ್ಯ ಜಿಲ್ಲೆಗೆ. ಅಲ್ಲಿ ಎಷ್ಟು ಕಬ್ಬು ಬೆಳಿತೀವಿ? 16ರಿಂದ 17 ಲಕ್ಷ ಟನ್ ಕಬ್ಬು ಬೆಳಿತೀವಿ ಮಂಡ್ಯ ಜಿಲ್ಲೆದೊಳಗೆ. ಅತ್ನಿ ಅಂತ ಒಂದೇ ಒಂದು ತಾಲೂಕದಲ್ಲಿ 76,000 ಲಕ್ಷ ಟನ್ ಕಬ್ಬು ಬೆಳೀತಾ ಇದ್ವಿ. ಎಷ್ಟು? 76 ಲಕ್ಷ ಟನ್ ಕಬ್ಬ ಒಂದೇ ತಾಲೂಕದಲ್ಲಿ ಬೆಳೀತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ ಪ್ರದೇಶ ಅತ್ನಿ ಅಂತೇಳಿ ಇವತ್ತು ದಾಖಲಾತಿಗಳ ಪ್ರಕಾರ ನಿಮಗೆ ಗೊತ್ತಾಗ್ತದೆ. ಅಧ್ಯಕ್ಷರೇ, ಪ್ರತಿ ಸಲನೂ ನಾನು ಮಾತಾಡಿದ್ದೀನಿ, ಈ ತೂಕದಲ್ಲಿ ಮೋಸ ಆಗ್ತಕ್ಕಂಥದ್ದು, ರೈತರಿಗೆ ಅನ್ಯಾಯ ಆಗ್ತಕ್ಕಂಥದ್ದು, ಇದು ಬಹುತೇಕ ನಾನು 4ನೇ ಬಾರಿಗೆ ಎದ್ದು ನಿಂತಿರೋದು. ಅಲ್ಲ, ಇದ್ರ ಬಗ್ಗೆ ಇನ್ನು ನನಗೆ ಮಾತಾಡೋಕ್ಕೂ ಆಸಕ್ತಿನೂ ಇಲ್ಲ. ಇನ್ನು ಮಾತಾಡಿದ್ರೆ ಅದೇನೋ ಒಂಥರ ಏನೋ ಒಂಥರ ನನಗೂ ಮುಜುಗುರ. ಏನು ಇವರು ಬಾಯಿ ಚಪಲಕ್ಕೆ ಮಾತಾಡ್ತಾರೋ ಏನು ಅಂತ. ಇಲ್ಲಿ ಒಬ್ಬರು ಸಕ್ಕರೆ ಸಚಿವರು, ಅವರಿಗೆ ವೇಟ್ ಆ್ಯಂಡ್ ಮೆಜರ್ಮೆಂಟ್ ಅವ್ರಿಗೆ ಬರಲ್ಲ. ವೇಟ್ ಆ್ಯಂಡ್ ಮೆಜರ್ಮೆಂಟ್ ಯಾರಿಗೆ ಬರುತ್ತೆ? ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಿನಿಸ್ಟ್ರಿ. ಅವರಿಬ್ಬರೂ ಕೂಡ್ಕೊಂಡು ಹಿಂದಿನ ಸಭೆ ಒಂದು ಸಭೆ ಆಗಿ ನಮ್ಮನ್ನು ಆ ಸಭೆ ಕರ್ಕೊಂಡು ಅವತ್ತು ನಿರ್ಣಯ ಆಯಿತು, ಕಬ್ಬಿನ ಮೋಸವನ್ನು ತಡಿತಕ್ಕಂಥದ್ರಲ್ಲಿ ನಾವು ಭದ್ರಾಗಿದ್ದೀವಿ, ಮಾಡ್ತಾ ಇದ್ದೀವಿ ಅಂತ. ಆ ಒಂದು ಆಶೆ ಚಿಗುರು ಒಡೆದಿತ್ತು. ಬಟ್ ಇಲ್ಲಿವರೆಗೆ ಅದಾಗಲಿಲ್ಲ. ಅದನ್ನು ಪುನಃ ನಾನು ಮಾತಾಡಿದರೆ ಸಚಿವರ ಮನಸ್ಸಿಗೆ ನೋವಾಗತ್ತೆ. ಏನಪ್ಪ ಇವನ ನಮ್ಮ ತಗಲಾಕೊಂಡಿದ್ದಾನು, ಏನು ಪ್ರತಿ ಸಲ ಇದನ್ನು ಕೇಳ್ತಾನಲ್ಲ ಅಂತೇಳಿ. ಅದಕ್ಕೆ ಯಾಕೆ ಇದನ್ನು ಮಾತಾಡಬೇಕು, ಅವ್ರ ಮನಸ್ಸಿಗೆ ಯಾಕೆ ಘಾಸಿ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿಗೆ ನಾನು ಬಂದಿದ್ದೆ. ಯಾಕಂತಂದರೆ ಇವತ್ತಿನ ದಿವಸ ಒಂದು ರೈತನ 2 ಟನ್ನು 3 ಟನ್ ಕಬ್ಬು ಹೊಡಿತಕ್ಕಂಥದ್ದು, ಮೋಸ ಮಾಡ್ತಕ್ಕಂಥದ್ದು ನಮಗೆ ನೋಡ್ಲಿಕ್ಕಾಗಲಿ ತಡಿಲಿಕ್ಕಾಗಲಿ. ಮತ್ತು ಇದರಿಂದ ಅಧ್ಯಕ್ಷರೇ, ಇವತ್ತು ಮೊನ್ನೆ ಇಡೀ ರಾಜ್ಯದ ಗಮನವನ್ನು ಸೆಳೆದ್ರು. ನಮ್ಮ ರೈತರು ಹೋರಾಟ ಮಾಡಿದರು. 3,500 ರೂಪಾಯಿ ಕೊಡಬೇಕು, ನಮಗೆ ಬೆಲೆ ಸಿಗಬೇಕು ಅಂತ. ಅವ್ರ ಬೇಡಿಕೆ ಸರಿ ಇದೆ, ತಪ್ಪಲ್ಲ. ಯಾಕಂತಂದರೆ ಇವತ್ತಿನ ದಿವಸ 1 ಟನ್ ಕಬ್ಬು ಬೆಳಿಬೇಕಾದ್ರೆ 1 ಎಕರೆಯಲ್ಲಿ ಎಷ್ಟು ಬರುತ್ತೆ, ಏನು ಬರ್ತದೆ ನನಗೂ ಗೊತ್ತು. ನಾನು ಒಬ್ಬ ಕಬ್ಬು ಬೆಳೆಗಾರಾಗಿ ಅದರದ್ದು ಅನುಭವಿಸಿದ್ದೆ. ಅವ್ರಿಗೆ ಕೇಳ್ತಕ್ಕಂಥ ತಪ್ಪಿಲ್ಲ. ಆದರೆ ಅದನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ವಾತಾವರಣ ಇದೆಯಲ್ಲ ಇವತ್ತು. ನಾನು ಯಾಕೆ ವಿರೋಧ ಪಕ್ಷದವ್ರನ್ನ ಕರೆದೆ ಅಂದರೆ, ಅವತ್ತಿನ ದಿವಸ ಎಲ್ಲ ಸಕ್ಕರೆ ಕಾರ್ಖಾನೆಯ ಮಾಲೀಕರನ್ನು ಕರೆದು ಮುಖ್ಯಮಂತ್ರಿಗಳು ಸಭೆ ಮಾಡಿಕೊಂಡು ಒಂದು ನಿರ್ಣಯ ಮಾಡಿ, ಏನು 3,250 ರೂಪಾಯಿ ಕಾರ್ಖಾನೆಯವ್ರು ಕೊಡಬೇಕು, 50 ರೂಪಾಯಿ ನಾವು ಸರ್ಕಾರದಿಂದ ಬೇಕಾದರೆ ನಾವು ಕೊಡ್ತೀವಿ. ಅದರಿಂದ ಸುಮಾರು ಹಣ ಸರ್ಕಾರದಿಂದ ಕೊಡಬೇಕಾಗತ್ತೆ. ಈ ವರ್ಷ ಕರ್ನಾಟಕದಲ್ಲಿ ನನ್ನ ಪ್ರಕಾರ 7 ಕೋಟಿ ಟನ್ನ ಕಬ್ಬು ನುರಿಸ್ತಕ್ಕಂಥದ್ದು ಆಗ್ಬೋದು. 7 ಕೋಟಿ ಅಂತಂದರೆ 350 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಸರ್ಕಾರದಿಂದ ಕೊಡಬೇಕಾಗತ್ತೆ. ಇದನ್ನ ಯಾಕೆ ಕೊಡಲಿಕ್ಕೆ ಅವ್ರು ಮನಸ್ಸು ಮಾಡಿದರು, ಯಾಕೆ ಬಂದರು ಮುಂದೆ? ರೈತರು ಹೋರಾಟ ಮಾಡ್ತಾ ಇದ್ದಾರೆ. ರೈತರ ನೆರವಿಗೆ ಸರ್ಕಾರ ಅಂತಕ್ಕಂಥದ್ದು ನಾವು ಮಾಡಬೇಕಾಗುತ್ತೆ. ಅವ್ರ ನೆರವಿಗೆ ಬಂದು 350 ಕೋಟಿ ರೂಪಾಯಿ ಆದ್ರೂ ಪರವಾಗಿಲ್ಲ, ನಾ ಹಣ ಕೊಡ್ತೀನಿ ಅಂತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ ಇವತ್ತು ಘೋಷಣೆ ಮಾಡಿ ಎಲ್ಲ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿಸಿದ್ರು. ಆದರೆ ಅಧ್ಯಕ್ಷರೇ, ಕೇಂದ್ರ ಸರ್ಕಾರದ ಒಂದು ಜವಾಬ್ದಾರಿ ಇದೆ. ರಾಜ್ಯ ಸರ್ಕಾರದ ಹೆಂಗೆ ಜವಾಬ್ದಾರಿ ತಗೊಂಡು 350 ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸದಿಂದ ಕೊಡಲಿಕ್ಕೆ ಮುಂದಾದ್ರಲ್ಲ, ಅದೇ ಥರನಾಗಿ ನೀವು ಕಾಂಗ್ರೆಸ್ದ ಸರ್ಕಾರ ಇಲ್ಲಿ ಆಡಿದಾಗ ಅಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರದಾಗಿದ್ದಾಗ ನಿಮ್ಮನ್ನು ಹಣ ಕೊಡ್ರಿ ಅಂತ ನಾವು ಕೇಳ್ತಾ ಇಲ್ಲ. ನೀವು ಬರೇ ರೇಟ್ ಫಿಕ್ಸ್ ಮಾಡಿಕೊಡ್ರಿ, ಬರೇ ರೇಟ್ ಫಿಕ್ಸ್ ಮಾಡಿಕೊಡ್ರಿ. ನೀವು FRP ಪ್ರತಿ ವರ್ಷ ಹೆಚ್ಚು ಮಾಡಿಕೊಡ್ತೀರಿ, FRP ಪ್ರತಿ ವರ್ಷ ನೀವು ರೇಸ್ ಮಾಡ್ತೀರಿ. ಆದರೆ MSP ಯಾಕೆ ಮಾಡ್ತಾ ಇಲ್ಲ? MSP ಫಿಕ್ಸ್ ಮಾಡ್ಬೇಕು ನೀವು. ಯಾಕಂದರೆ ಕಾರ್ಖಾನೆನೂ ಉಳಿಬೇಕು, ಕಾರ್ಖಾನೆಗೆ ಕಬ್ಬು ಹಾಕ್ತಕ್ಕಂಥ ಕಬ್ಬು ಬೆಳೆಗಾರರು ಉಳಿಬೇಕು. MSP ರೇಟ್ ಏನಾಗೈತೆ ಅಂದರೆ ಅಧ್ಯಕ್ಷರೇ, 2018ರಲ್ಲಿ ಆಗಿದೆ. ಇವತ್ತಿನವರೆಗೂ ಕೂಡ MSP ರೇಟು ರೇಸ್ ಮಾಡಿಲ್ಲ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಎಲ್ಲ ಕಾರ್ಖಾನೆಯವರಿಗೆ ಒಂದು ಭರವಸೆ ಕೊಟ್ಟಿದ್ರು, ನಿಮ್ಮ ಪರವಾಗಿ ನಾನು ಪ್ರಧಾನಮಂತ್ರಿಗಳ ಹತ್ರ ಹೋಗ್ತೀನಿ, ನಿಮ್ಮ ಅಹವಾಲವನ್ನು ತೊಗೊಂಡು ಹೋಗಿ ಮುಟ್ಟಿಸ್ತೀನಿ, ಅವ್ರು ಮಾಡಿಸುವಂಥ ಕೆಲಸ ನಾನು ಮಾಡ್ತೀನಿ ಅಂತೇಳಿ ಅವ್ರು ಪ್ರಾಮಾಣಿಕ ಪ್ರಯತ್ನ ಮಾಡಿದರು.
ಇಲ್ಲಿದು ಮನವಿ ತೊಗೊಂಡು ಹೋಗಿ ಕಿಶಿಂದ ಪ್ರಧಾನಮಂತ್ರಿಗಳಿಗೆ ಭೇಟಿ ಆದರು. ಮೊದಲನೇ ದಿವಸ ಹೋದಾಗ ಸಿಗಲಿಲ್ಲ. ಮಂಡೇ ಸಿಗ್ತೀನಿ ಬರ್ರಿ ಅಂತ ಹೇಳಿದರು. ಮತ್ತು ವಾಪಸ್ ಬಂದು ತಿರುಗಿ ಮತ್ತೆ ಮಂಡೇ ಹೋದರು. ಮಂಡೇ ಹೋಗಿ ಕೊಟ್ಟರು. ನಾವು ಕೇಳಿದ್ದೆಷ್ಟು? 41 ರೂಪಾಯಿ ಕೇಳಿ MSP. 41 ರೂಪಾಯಿ ನೀವು ಗ್ರಾಹಕರಿಗೆ ಹೊರೆ ಆಗ್ತದೆ ಅಂತಕ್ಕಂಥ ನಿಮ್ಮಲ್ಲಿ ಭಾವನೆ ಇದ್ದರೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ, ಇಲ್ಲ ಅನ್ನಲ್ಲ. ನೀವು 38 ರೂಪಾಯಿ ಗ್ರಾಹಕರಿಗೆ ಕೊಡ್ತಕ್ಕಂಥ ಸಕ್ಕರೆ ರೇಟ್ ಮಾಡಿರಿ. ಈ ಕೋಕೋ ಕೋಲಾ ಏನು ಸಾಫ್ಟ್ ಡ್ರಿಂಕ್ ಮಾಡ್ತಾರಲ್ಲ, ಸ್ವೀಟ್ ಮಾಡ್ತಾರಲ್ಲ, ಅವ್ರು ಬೇಕಾದ್ರೆ 45 ಮಾಡಿ. ಪೇಡೆ ಮಾಡ್ತಕ್ಕಂಥವ್ರು ಇರ್ಬೋದು, ಜಿಲೇಬಿ ಮಾಡ್ತಕ್ಕಂಥವ್ರು ಇರ್ಬೋದು, ಸ್ವೀಟ್ ತಯಾರು ಮಾಡ್ತಕ್ಕಂಥವ್ರವರೆಗೂ. ಈಗ ನೀವು ಗ್ಯಾಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಹಕರಿಗೆ ಒಂದು ಬೇರೆ ಕೊಡ್ತೀರಿ ಮತ್ತು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಂದು ಬೇರೆ ಕೊಡ್ತೀರಿ. ಕಮರ್ಷಿಯಲ್ ಒಂದು ಕಮರ್ಷಿಯಲು, ಇನ್ನೊಂದು ಡೊಮೆಸ್ಟಿಕ್. ಅಲ್ಲಿ ಹೆಂಗೆ 2 ರೇಟ್ಗಳನ್ನು ಮಾಡ್ತೀರಲ್ಲ, ಸಕ್ರೆಯಲ್ಲಿನೂ 2 ರೇಟ್ ಮಾಡಿ. ನೀವು ಸಕ್ರೆಯಲ್ಲಿನೂ 2 ರೇಟ್ ಮಾಡಿರಿ. ಗ್ರಾಹಕರಿಗೆ ಒಂದು ರೇಟ್ ಬೇರೆ ಮತ್ತು ಈ ಸಾಫ್ಟ್ ಡ್ರಿಂಕ್ಸ್ ಮಾಡ್ತಕ್ಕಂಥವ್ರಿಗೆ ಮತ್ತು ಸ್ವೀಟ್ ಮಾರ್ಟ್ ಮಾಡ್ತಕ್ಕಂಥವ್ರಿಗೆ ನೀವು 40 ರಿಂದ 45 ರೂಪಾಯಿ 2 ರೇಟ್ ಮಾಡಿ. ಇದನ್ನು ಮಾಡಿದಾಗ ಕಾರ್ಖಾನೆಯವರಿಗೆ 3500 ರೂಪಾಯಿ ದರ ಕೊಡಲಿಕ್ಕೆ ಸಾಧ್ಯ ಇದೆ. ನಿಮ್ಮಿಂದ ಏನೂ ಇರಲಿ, ನಿಮ್ಮ ಕೈಲಿಂದ ಕೊಡಬೇಕಾಗಿಲ್ಲ. ಸಿದ್ದರಾಮಯ್ಯನವ್ರು 350 ಕೋಟಿ ಕೊಟ್ಟರೆ ಕೈಲಿಂದ ನೀವೇನೂ ಕೊಡಬೇಕಾಗಿಲ್ಲ. ನೀವೇನು ಇನ್ನೂ ಕೊಟ್ಟಿಲ್ಲ, ಆ ಮಾತು ಬೇರೆ. ಇನ್ನು ಕುಡಿದ್ರೂ ಬೇಡ, ಬರೇ ನಿಮ್ಮ ಒಂದು ವಾಕ್ಯ ಬರಲಿ ನಮಗೆ. ಒಂದು ಅಧ್ಯಕ್ಷರೇ, ಇದರ ಜೊತೆಗೆ ಮತ್ತೊಂದು ಹೋರಾಟ ಪ್ರಾರಂಭ ಆಯಿತು. ಗೋವಿನ ಜೋಳದ ಹೋರಾಟ ಪ್ರಾರಂಭ ಆಯಿತು. ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಅದರಲ್ಲಿಯೂ ಭಾಗವಹಿಸಿದ್ರು, ಇದರಲ್ಲಿಯೂ ಭಾಗವಹಿಸಿದ್ರು. ಇಂಪೋರ್ಟು ಎಕ್ಸ್ಪೋರ್ಟ್ ಬಗ್ಗೆ ಶುಗರ್ದು ಹೇಳಬೇಕು. ಜೊತೆಗೆ ನೀವು ಇನ್ನೊಂದು ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾಗಿದ್ದೇನೆಂದರೆ ಇಥನಾಲ್ ಬಗ್ಗೆನೂ ನೀವು ಕನ್ವಿನ್ಸ್ ಮಾಡಬೇಕು. ಬರ್ತೀನಿ. ಈಗ ನಿಮ್ಮವ್ರು ಅದಕ್ಕೆ ಮೊದಲು ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರೇ, ವಿರೋಧ ಪಕ್ಷ ನಾಯಕರೇ, ಸ್ವಲ್ಪ ಈ ಕಡೆ ಲಕ್ಷ ಕೊಡಪ್ಪ. ಹಳಿ ಸ್ನೇಹಿತ ಅನ್ನೋದ್ರೆ ಒಂದು ಇಟ್ಕೊಂಡು ಲಕ್ಷ ಕೊಡು. ಅಷ್ಟು ಏನು ವಿರೋಧ ಪಕ್ಷ ನಾಯಕ ಆದಮೇಲೆ ಏನು ಎಲ್ಲನೂ ಬಿಡಬೇಕಾ? ಜಾನ್ ಕಿವ್ಡ್ರು ವಿಶ್ವಾಸ ಬೇರೆ, ನಂದು ನಿಂದು ವಿಶ್ವಾಸ ಅದಕ್ಕೆ ಬೇರೆ ಇರ್ಬೋದು. ಅದಕ್ಕೆ ಆ ವಿಶ್ವಾಸ ನಾನು ಹೇಳಿದ್ದೀನಿ. ಹೋಗುತ್ತೆ, ನೀನು ದಿಲ್ಲಿಗೆ ಹೋಗ್ತಿ, ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ನಮ್ಮ ಕೆಲಸ ಮಾಡಿ ಕೊಡ್ತಿ ಅನ್ನೋ ಒಂದು ವಿಶ್ವಾಸಕನ ಹೊರಗಿದ್ದಂಥವ್ರು ಹೊರ ಕರ್ಸ್ಲಾಕ್ ಹೇಳಿದೆ ನಾನು. ನಿಮ್ಮ ದಾರಿ ನಡೆ ಎಲ್ಲ ನನಗೆ ಗೊತ್ತಿದೆ. ಇಷ್ಟೊತ್ತು ನೀವು ಹೇಳಿದ್ರಲ್ಲ ಏನು ಮುಖ್ಯಮಂತ್ರಿಗಳು ಆಗ ಮಾಡಿದ್ರು ಅಂತ. ಒಂದು ದಿನ ಆದರೂ ಮುಖ್ಯಮಂತ್ರಿಗಳು ಬನ್ರಪ್ಪ ಡೆಲ್ಲಿಗೆ ಹೋಗೋಣ, ಕೇಂದ್ರ ಸರ್ಕಾರದ ಏನಾದರೂ ಅನುದಾನದ ಬಗ್ಗೆ ಮಾತಾಡೋಣ, ಒಂದು ದಿನ ಕರೆದಿದ್ದಾರೆ ನನ್ನ ವಿರೋಧ ಪಕ್ಷದವ್ರನ್ನ. 2.5 ವರ್ಷ ಆಯಿತು. ಇನ್ನು ಅವರು ಜಗಳದಲ್ಲೇ ಇದ್ದಾರೆ. ಈ ಜಗಳ ತೀರೋವರೆಗೂ ಅದೇನು ಹೇಳ್ತಾರಲ್ಲ, ಹುಚ್ಚಿಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚಿಬಿಡಲ್ಲ, ಹಂಗಾಗ್ಬಿಟ್ಟಿದೆ. ಮೊನ್ನೆ ಕರೆದಿದ್ರು, ಅದು ಹೋಯ್ತು. ಅದನ್ನ ನಿಮ್ಮನ್ನು ಕರ್ಕೊಂಡು ಹೋಗೋದ್ರಿಂದ ನಾವು ತಕ್ಷಣ ಒತ್ತಡ ಹಾಕ್ತೀವಿ. ನೀವೆಲ್ಲರೂ ಮಾತಾಡಬೇಡಿ. ಅವ್ರು ಮಾತಾಡ್ತೀರಿ, ಎದ್ದು ನಿಂತು ಯಾಕೆ ಮಾತಾಡ್ತೀರಿ? ಬಾಲಕೃಷ್ಣ ಅವರೇ ಆಯ್ತಾ? ಮಾತಾಡ್ತಾರೆ. ನನ್ನ ಸೌದಿ ಆಗಲ್ಲ, ನಮ್ಮ ಸೌದಿ ಮಧ್ಯೆ ಬಂದ್ರೆ ಏನು ಉಪಯೋಗ ಆಗಲ್ಲ, ಅರ್ಥನೂ ಬರಲ್ಲ. ಅದಕ್ಕೆ ನಾನು ಸೌದಿಯವರು ಏನ್ ಹೇಳಿದಾರೆ ಅದನ್ನ ಕೇಳ್ಕಂತ ಇದ್ದೀನಿ. ಒಳ್ಳೆ ಸಲಹೆ ಕೊಡ್ತಾ ಇದ್ದಾರೆ, 2 ಕಡೆ ಹೇಳ್ತಾ ಇದ್ದಾರೆ ಸರ್ಕಾರ ಏನ್ ಮಾಡಬೇಕು, ಕೇಂದ್ರ ಸರ್ಕಾರ ಅಂತ ಒಳ್ಳೆ ಭಾಷಣ ಮಾಡ್ತಾ ಇದ್ದಾರೆ. ನಾನು ಕೇಳಿಸ್ಕೊಂತ ಇದ್ದೀನಿ, ಕಿವಿ ಚಂದಾಗಿದೆ. ಇನ್ನು ಹಾಕೋಣ, ಇದಕ್ಕೆ ಬಂದಿಲ್ಲ ಹಾಕೋಣದು ಅಲ್ಲ. ಸೌದಿ ಅಣ್ಣ, ಈಗ PV ನರಸಿಂಹರಾವ್ ಅವರು ಮುಖ್ಯಮಂತ್ರಿ ಪ್ರಧಾನಿಗಳಿದ್ದಂಥ ಸಂದರ್ಭದಲ್ಲಿ ಈಗ ರಫ್ತು ಮತ್ತು ಆಮದು ಬಗ್ಗೆ ಒಂದು ಒಪ್ಪಂದ ಆಯ್ತು. ಮುಂದುವರ್ಕೊಂಡು ಬಂದಿದೆ ಅನ್ನೋದು ನನ್ನ ಅಭಿಪ್ರಾಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.